ಎಲ್ಲರೂ ಬಂದಿದ್ರೇನ್ರಿ? ಏನು ಜಾಗಕ್ಕೆ ಬರಲಿಲ್ಲ. ಅವರಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಹಾಗೆ ಬರಲಿಲ್ಲ ಅವರು. ನಾಡ್ದು ಇಲ್ಲಿ ಭಜನೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಎಲ್ಲರೂ ಬರಬೇಕಾಯ್ತಾ? ಯಾವಾಗ ಸ್ಟಾರ್ಟ್? ನಾಡ್ದು ಆದಿತ್ಯವಾರದಿಂದ ಸ್ಟಾರ್ಟ್ ಮಾಡುವ ಅಂತ ನೆನೆಸಿದ್ದೇನೆ. ಎಲ್ಲರೂ ಬಂದು ಸಹಕರಿಸಬೇಕು. ಏನು ಗಿರ್ಜಕ್ಕ, ಏನು ಸಪ್ಪಾಗಿದ್ದೀರಿ? ಏನಾಯ್ತು ನಿಮಗೆ? ಏನು ಹೇಳಿ ಸೀತಾ, ಈ ಚಳಿಗಂತೂ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಮೈಕೈಯೆಲ್ಲ ನೋವು. ಅಯ್ಯಯ್ಯೋ, ತಡಿಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಒಂದು ಎದ್ದು ಚಹಾ ಮಾಡಲಿಕ್ಕೂ ಸಹ ನನಗೆ ಅಷ್ಟು ಕಷ್ಟ ಆಗ್ತದೆ. ಈಗ ಚಳಿಗೆ ಹಾಗೆ ಗಿರ್ಜಕ್ಕ, ಎಂಥ ನೋವಿದ್ರೂ ಜಾಸ್ತಿ ಆಗಿಬಿಟ್ಟೆ. ನಮ್ಮ ಮನೆಯಲ್ಲಿ ಅಂತೂ ಅತ್ತೆ ನನ್ನ ತಲೆ ತಿಂತಾರೆ. ನಂಗೆ ಅಲ್ಲಿ ನೋವು ಇಲ್ಲಿ ನೋವು. ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ್ರೆ ಸಂಜೆ ತನಕ ಹೇಳ್ತಾರೆ ನನಗೆ ಅಲ್ಲಿ ನೋವು ಇಲ್ಲಿ ನೋವು, ಅಲ್ಲಿ ನೋವು ಇಲ್ಲಿ ನೋವು ಅಂತ. ಏನು ಹೇಳ್ದು ಶಾಂತಕ್ಕ, ಅವರವರ ಕಷ್ಟ ಅವರವರಿಗೆ. ನನಗಂತೂ ಈಗಲೇ ಕೂಡುವುದಿಲ್ಲ. ಈಗಲೇ ಮೈಕೈ ನೋವು, ಮಂಡಿ ನೋವು ಎಲ್ಲ ಇದೆ. ಇನ್ನು ನಾವು ಇವರ ಏಜಲ್ಲಿ ಆಗುವಾಗ ಏನಾಗುವೆವೋ ಏನೋ. ನಡಿಲಿಕ್ಕಾದರೂ ಆಗ್ತದಾ ಇಲ್ವೋ. ಮತ್ತು ಈಗಿನ ಕಾಲ ಒಂದು ಸೊಸೆಯರು ಸಿಕ್ಕಿಬಿಟ್ರೆ ನಮ್ಮನ್ನು ನೋಡಿಕೊಳ್ಳೋ ಯಾರೂ ಇಲ್ಲ. ಅವರವರ ಕೆಲಸ ಅವರವರಿಗೆ. ಅದು ನಿಜ ಹೇಳಬೇಕಣ್ಣಮ್ಮ. ಶಾಂತಕ್ಕ, ನಿಮ್ಮ ಮನೆಯಲ್ಲಿ ಮೊಮ್ಮೆ ಜೋರು ಬೊಬ್ಬೆ ಕೇಳ್ತಾ ಇತ್ತಲ್ಲ, ಏನದು? ಅದಕ್ಕ ನನಗೆ ಯಜಮಾನರು ಸರಿಯೇ ಕೊಟ್ಟು ಬಂದಿದ್ರು. ಏನಕ್ಕ, ನಿಮಗೆ ನಿದ್ದೆ ಬರ್ತಾ ಉಂಟಾ? ಹೌದು ಕಣೆ, ನಿನ್ನೆ ರಾತ್ರಿ ನಿದ್ದೆ ಇಲ್ಲ. ನಿಮಗೆ ನಿದ್ದೆ ಬರ್ತಿದ್ರೆ ನಾನೊಂದು ಒಳ್ಳೆ ಹಾಡು ಹಾಡ್ತೇನೆ, ನಿಮ್ಮ ನಿದ್ದೆ ಎಲ್ಲ ಓಡಿ ಹೋಗ್ತದೆ ನೋಡಿ. ಆಯಿತು ಕಣಮ್ಮ, ಹಾಡಮ್ಮ. ಯಾವ ಹಾಡು ಹಾಡಲಿ? ಸೀತಕ್ಕ, ನಾಳೆ ಭಜನೆ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಒಂದು ಭಜನೆ ಸಾಂಗ್ಗೆ ಹಾಡಿ ಅಲ್ಲ. ಹೌದು ಸೀತಕ್ಕ, ಭಜನೆ ಸಾಂಗ್ಗೆ ಹಾಡಿ. ಆಯ್ತು, ಒಂದು ಗಣಪತಿಯ ಸಾಂಗ್ ಹಾಡ್ತೇನೆ ನಾನು. ಆಯ್ತಕ್ಕ, ಹಾಡಿ. ಗೊತ್ತಿರುವ ಹಾಗೆ ಹಾಡ್ತೇನೆ, ತಪ್ಪಿದ್ರೆ ಕ್ಷಮಿಸಿ ಆಯ್ತಾ? ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದಾಣು ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ. ಈರೇಳು ಲೋಕದಾಣು ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ. ನಿನ್ನೊಲಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮ ಎನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನಂಬಿದವರ ಪಾಲಿನ ಕಲ್ಪತರು ನೀನೇ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಹಾಡು ತುಂಬ ಚೆನ್ನಾಗಿತ್ತು ಸೀತಕ್ಕ, ನಿನ್ನ ವಾಯ್ಸು ತುಂಬ ಚೆನ್ನಾಗಿಂಟು. ನನ್ನ ನಿದ್ದೆ ಎಲ್ಲ ಹೋಗ್ಬಿಡ್ತು. ಹೌದು ಸೀತಕ್ಕ, ಚೆನ್ನಾಗಿ ಹಾಡಿದ್ರಿ. ಸೀತಕ್ಕ, ನಾಡ್ದು ನಮಗೂ ಈ ಭಜನೆ ಹೇಳಿಕೊಡ್ಬೇಕಾಯ್ತಾ? ಆಯಿತು ಕಣಮ್ಮ, ಎಲ್ಲ ಭಜನೆ ಹೇಳಿಕೊಡ್ತೀನಿ. ಎಲ್ಲರೂ ಮಾತ್ರ ತಪ್ಪದೆ ಬರಬೇಕು. ಒಂದು ದಿನ ಬಿಟ್ಟು ಒಂದು ದಿನ ಬರೋದು ಹಾಗೆಲ್ಲ ಮಾಡಬಾರ್ದು. ಎಲ್ಲ ಕ್ಲಾಸಿಗೂ ಬರಬೇಕು. ಆಯಿತು ಕಣಮ್ಮ, ಸಿಕ್ಕಿದ್ರೆಲ್ಲ ಬರ್ತೇವೆ ನಾವು. ಆಯಿತು ಸೀತಕ್ಕ, ನನಗೆ ತುಂಬ ಕೆಲಸ ಉಂಟೇನು, ಅಡಿಗೆಲ್ಲ ಆಗಬೇಕಷ್ಟೇ, ದನಕ್ಕೆ ಅಕ್ಕಾಚು ಕೊಡಬೇಕಷ್ಟೇ. ಆಯ್ತಾಗಿದ್ರೆ ನಾನು ಬರ್ತೇನೆ, ನಾಡ್ದು ಭಜನೆ ಕ್ಲಾಸಿಗೆ ಬರ್ತೇನೆ. ಆಯಿತು ಕಣಮ್ಮ, ಹೋಗು.
ಎಲ್ಲರ ಹತ್ರ ನಾನು ಬರ್ತೇನೆ. ಸರಿ ಸರಿ, ಆಯ್ತಾಯ್ತು. ಸೀತಕ್ಕ, ಈಗ ಎಲ್ಲ ಕಡೆ ಕುಣಿತ ಭಜನೆ ಸ್ಟಾರ್ಟ್ ಆಗಿದೆ, ಗೊತ್ತುಂಟ ನಿಮಗೆ? ಹೌದೌದು, ನಮಗೆ ಸಹ ಸ್ಟಾರ್ಟ್ ಮಾಡ್ಬೋದಿತ್ತು, ಆದರೆ ನಮ್ಮದರಲ್ಲಿ ಜನ ಕಮ್ಮಿ ಇರೋದು, ಹಾಗೆ ಅದಕ್ಕೆ ತುಂಬ ಜನ ಬೇಕಲ್ಲ. ನಾವೀಗೆ ಹಾಡೋದನ್ನು ಮಾತ್ರ ಕಲಿಯುವ ಈಗ, ಮತ್ತು ಜನ ಜಾಸ್ತಿ ಆದರೆ ಕುಣಿತ ಭಜನೆ ಸ್ಟಾರ್ಟ್ ಮಾಡುವ. ಅಯ್ಯೋ ಕಣಮ್ಮ, ನಾನಿಲ್ಲ, ನನಗಂತೂ ಕುಣಿಯೋಕ್ಕೆ ಆಗಲ್ಲ. ಅದೆಲ್ಲ ಸಿಂಪಲ್ ಸ್ಟೆಪ್, ಯಾರಿಗೆ ಬೇಕಾದರೂ ಮಾಡ್ಬೋದು. ಆಯ್ತು ಸೀತಕ್ಕ, ನಾನಿನ್ನು ಹೊರಡ್ತೀನಿ. ಆಯ್ತಾದ್ರೆ, ಎಲ್ಲರಿಗೂ ಕೆಲಸ ಉಂಟಲ್ಲ, ಇಲ್ಲಿ ಮಾತಾಡಿಕೊಂಡು ಕುಂತ್ರೆ ನಮ್ಮ ಕೆಲಸ ಯಾರು ಮಾಡ್ತಾರೆ? ಹೌದು ಸೀತಕ್ಕ, ನಮ್ಮ ಕೆಲಸ ನಾವೇ ಮಾಡಬೇಕು. ಆಯ್ತಾಗಿದ್ರೆ ಎಲ್ಲರೂ ಹೋಗಿ ನಾಡ್ದು ಬನ್ನಿ, ಎಲ್ಲರೂ ತಪ್ಪದೆ ಬನ್ನಿ. ಆಯಿತು ಸೀತಕ್ಕ. ಆಯಿತು ಕಣಮ್ಮ. ಆಯಿತು ಸೀತಕ್ಕ, ಹೋಗಿ ಬರ್ತೇವೆ. ಎಲ್ಲರೂ ಹೋದರು, ಇನ್ನು ನನ್ನ ಕೆಲಸ ತುಂಬ ಬಾಕಿ ಉಂಟು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.